ಎಲ್ರಿಗೂ ನಮಸ್ಕಾರ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ವಶಿಷ್ಠ ಅವರೇ, ಥ್ಯಾಂಕ್ ಯು ಯೋಗಿ ಅವರೇ, ಥ್ಯಾಂಕ್ ಯು ಸೋ ಮಚ್ ದುನಿಯಾ ವಿಜಿ ಸರ್, ಥ್ಯಾಂಕ್ ಯು ದಿಗಂತ್ ಅವರೇ, ಥ್ಯಾಂಕ್ ಯು ಭೂಷಣ್ ಅವರೇ. ನೀವು ನನಗೆ ಸಪ್ತಮಿ ಅವರೇ ಅಂತ ಇಲ್ಲಾಂದ್ರೆ ಫೋನ್ ಮಾಡಿದಾಗ ಏನಮ್ಮ ನಿಂದು ಅಂತ ಇರ್ತಾರೆ ಯಾವಾಗಲೂ. ಇಷ್ಟು ಜನ ಬಂದು ಇವತ್ತು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇವತ್ತು ಇಷ್ಟೊಂದು ಜನ ಸೆಲೆಬ್ರಿಟೀಸ್ ಇಲ್ಲಿದ್ದಾರೆ, ಬಟ್ ಅದು ಬಿಟ್ಟು ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಅದಲ್ಲದೆ ಥ್ಯಾಂಕ್ ಯು ಸರ್. ಅಂದರೆ ಸಾಕಷ್ಟು ಜನ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ, ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ನಾನು ಸಿನಿಮಾ ನೋಡಾದ್ಮೇಲೆ ನನಗೆ ಫಸ್ಟ್ ಆಚೆ ಬಂದಿದ ತಕ್ಷಣ ಸರ್ ಮಾತೇ ಆಡಲಿಲ್ಲ, ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಅಂದ್ಬಿಟ್ರು ಸಂಪತ್ ಸರ್. ಅವ್ರ ಸಿನಿಮಾದಲ್ಲಿ ನಿಮ್ಗೆ ಎಲ್ರಿಗೂ ನೀವು ಮಾತಾಡ್ತೀರ ಅವ್ರ ಬಗ್ಗೆ, ಅಷ್ಟು ಚೆನ್ನಾಗಿದೆ ಅವ್ರ ಪಾತ್ರ. ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಸಂಪತ್ ಸರ್ ಪಾತ್ರ. ಅವ್ರು ಮಾತಾಡ್ತಾ ಇದ್ರು ಅಷ್ಟು ಚೆನ್ನಾಗಿ ಸ್ಕ್ರೀನ್ನ ತಿಂದಾಕಿದ್ದಾರೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಇದ್ದಾರೆ, ಡ್ರ್ಯಾಗನ್ ಮಂಜು ಅವರಿದ್ದಾರೆ, ಹಾಗೆ ಬಿ ಸುರೇಶ್ ಸರ್ ಇದ್ದಾರೆ, ಯಶ್ ಶೆಟ್ಟಿ ಅವರಿದ್ದಾರೆ. ಎಲ್ಲರೂ ಬಹಳ ಚೆನ್ನಾಗಿ ಜಗ್ಗಪ್ಪ ಅವರಿದ್ದಾರೆ. ಅದಲ್ಲದೆ ಫಸ್ಟ್ಲಿ ಥ್ಯಾಂಕ್ಸ್ ಸತೀಶ್ ಅವ್ರಿಗೆ. ಈ ಸಿನಿಮಾ ಲಾಸ್ಟ್ ಎಂಟ್ರಿ ಈ ಸಿನಿಮಾಗೆ ನಾನು ಫೋನ್ ಮಾಡಿ ಹೇಳಿದ್ರು ಈ ಥರ ಒಂದು ಪಾತ್ರ ಇದೆ ಕೇಳಿ, ನಿಮ್ಗೆ ಇಷ್ಟ ಆದರೆ ಸಿನಿಮಾ ಆಮೇಲೆ ಮಾತಾಡೋಣ ಅಂತ. ಸೊ ನನಗೆ ಭಾಳ ಇಷ್ಟ ಆಯಿತು ಈ ಪಾತ್ರ. ಅಂದರೆ ಆ ಕ್ಯಾರೆಕ್ಟರ್ ಗ್ರಾಫ್ ಇರ್ಬೋದು, ಅಥವಾ ನನ್ನ ಕ್ಲೈಮ್ಯಾಕ್ಸಲ್ಲಿ ನನಗೆ ಫಸ್ಟ್ ಟೈಮ್ ಏನೋ ಹೊಸದಾಗಿ ಪ್ರಯತ್ನ, ನನಗೆ ಆ ಎಕ್ಸ್ಪೀರಿಯನ್ಸ್ ಅದಾದಮೇಲೆ ಬೇರೆ ಸಿನಿಮಾದಲ್ಲಿ ಮಾಡೋಕ್ಕೆ ಸಿಗುತ್ತೋ, ಆ ಪ್ರಯತ್ನ ಮಾಡೋಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಬ್ಯೂಟಿಫುಲ್ ಆ ಕ್ಯಾರೆಕ್ಟರ್ ಬಂದಿದ್ದಾರೆ. ನನಗೇನು ಅವರು ಒಂದು ಕತೆ ನರೇಟ್ ಮಾಡಿದ್ರು, ಸ್ಕ್ರಿಪ್ಟಿಂದ ಸ್ಕ್ರೀನ್ವರೆಗೂ ಬರೋಷ್ಟೊಳಗೆ ಸಾಕಷ್ಟು ಚೇಂಜಸ್ ಆಗುತ್ತೆ. ಬಟ್ ಈ ಸತಿ ಸ್ಕ್ರಿಪ್ಟಿಂದ ಸ್ಕ್ರೀನ್ವರೆಗೂ ಬರೋಷ್ಟೊಳಗೆ ನನಗೆ ಏನು ಹೇಳಿದ್ರು, ನನ್ನನ್ನು ಹೇಗೆ ತೋರಿಸ್ತೀವಿ ಅಂತ ಹೇಳಿದರು, ಅದೇ ರೀತಿ ನನ್ನನ್ನು ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ನನಗೆ ಭಾಳ ಇಷ್ಟ ಆಯಿತು. ನನಗೆ ತುಂಬ ಖುಷಿ ಆಯಿತು ನನ್ನನ್ನು ನನ್ನ ಸ್ಕ್ರೀನ್ ಮೇಲೆ ನೋಡಿಕೊಂಡಾಗ. ಹಾಗೆ ಪೂರ್ಣಚಂದ್ರ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ಪೆಷಲಿ ಕಲ್ಯಾಣವೇ ಗೌರಿ ಸಾಂಗ್ ನನಗೆ ತುಂಬ ತುಂಬ ಇಷ್ಟ ಆ ಸಾಂಗು. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೊಡ್ಯೂಸರ್ಸು ವರ್ಧನ್ ಹರಿ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇನ್ಲಿ ನಾನು ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕಿರೋದು ಮೀಡಿಯಾದವ್ರಿಗೆ. ಯಾಕಂದರೆ ಪ್ರತಿಯೊಬ್ಬರು ಮೀಡಿಯಾದವರು, ಪ್ರತಿಯೊಂದು ನ್ಯೂಸ್ ಚಾನಲ್ಸು ಎಲ್ಲರೂ ಅವ್ರದ್ದೇ ಸಿನಿಮಾ ಇಲ್ಲ, ಈ ಸಿನಿಮಾ ಗೆಲ್ಲಬೇಕು ಅಂತ ಪ್ರತಿಯೊಂದು ಇಂಟರ್ವ್ಯೂನು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು. ಅಷ್ಟೊಂದು ನೀವು ಅಂದರೆ ಇಲ್ಲ ನಾವು ಈ ಸಿನಿಮಾ ಗೆಲ್ಲಿಸ್ಬೇಕು, ಇದಿಷ್ಟು ಈ ಜರ್ನಿ ನೀವೆಲ್ಲ ನೋಡ್ಕೊಂಡು ಬಂದು ನೀವೆಲ್ಲ ಮಾಡಿದ್ದೀರಾ. ಥ್ಯಾಂಕ್ ಯು ಮೀಡಿಯಾದವ್ರಿಗೆ. ಆ್ಯಂಡ್ ಆಫ್ಕೋರ್ಸ್ ನನ್ನ ತಂದೆ ತಾಯಿ, ನನ್ನ ತಂಗಿ ಎಲ್ಲರೂ ಇದ್ದಾರೆ. ಫಸ್ಟ್ ಆಡಿಯನ್ಸ್ ಸಿನಿಮಾದ ಇವರೇನೆ. ಆ್ಯಂಡ್ ಇವರೆಲ್ರಿಗೂ ತುಂಬ ಸಿನಿಮಾ ಇಷ್ಟ ಆಗಿದೆ ಅವ್ರು ಫಸ್ಟ್ ಟೈಮ್ ನೋಡಾದ್ಮೇಲೆ. ಆ್ಯಂಡ್ ಇವ್ರ ಸಪೋರ್ಟ್ ಇಲ್ಲದೆ ಅಫ್ಕೋರ್ಸ್ ಏನೂ ಆಗ್ತಾ ಇರಲಿಲ್ಲ ನನ್ನ ಜೀವನದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶಮೀರಾ ಅವರೇ ಥ್ಯಾಂಕ್ ಯು ಸೋ ಮಚ್, ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ಸ್. ಥ್ಯಾಂಕ್ ಯು KVN ಪ್ರೊಡಕ್ಷನ್ಸ್, ಹಾಗೆ ಕಲಾ ಸೃಷ್ಟಿ ಅವ್ರಿಗೆ, ಹಾಗೆ ತಮಿಳಲ್ಲಿ ಕರುಮಾರನ್ ಅವ್ರು ಯಾರು ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಸತೀಶ್ ಸರ್, ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ದೊಡ್ಡ ಇನ್ಸಿಡೆಂಟ್ ಒಂದು ಆಯಿತು. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ದೊಡ್ಡ ಇನ್ಸಿಡೆಂಟು. ಸೊ ಕಾರಣ ಸತೀಶ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ವಿಜಯ್ ಸರ್ ಆ ಪಾತ್ರ ಚಿಕ್ಕದಾಗಿದ್ರು ವೆಯ್ಟ್ ಆಗಿರೋದನ್ನ ಮಾಡುವಂತ ಹೇಳ್ಕೊಟ್ರು. ಯಾಕಂದರೆ ಬಿಗಿನಿಂಗು ಏನು ಗೊತ್ತಾಗಲ್ಲ ನಮಗೂ. ಸರ್ 2 days 3 days ಅಂತ ಕೇಳ್ತಾರೆ, ಸರ್ ಏನು ಹೇಳಿದೆ ಅಂತ. ಎವ್ರಿ ಟೈಮು ಏನು ಫೋನ್ ಮಾಡಿದ್ರು ವೆಯ್ಟ್ ಮಾಡಿ ಮಾಡಿಸಿದವರು. ಸೊ ಅದೇ ಥರ ಅವ್ರು ಹೇಳಿದ ಸಿನಿಮಾ ಎಲ್ಲನೂ ಬಂದ್ಬಿಟ್ಟು ನನಗೆ ತುಂಬ ದೊಡ್ಡ ಹಿಟ್ ಕೊಡ್ತು. ಈ ಗೆಟಪ್ ನೋಡಿರ್ಬೋದು ನೀವು, ಕಾಣಿಸ್ತಾ ಇದೆಯಾ? ಒಂದು ಸ್ಪೆಷಲ್ ಗೆಟಪ್ಪು, ತುಂಬ ಇಷ್ಟವಾಯಿತು. ಎಲ್ಲ ಸಿನಿಮಾದಲ್ಲಿ ಹೇಳಿರ್ತೀವಿ ನಮ್ಮ ರಕ್ತವನ್ನು ಬೆಳವನ್ನಾಗಿ ಚಿಮ್ಮಿ ಸಿನಿಮಾ ಮಾಡಿದ್ದೀವಂತ.
ಆದರೆ ಈ ಸಿನಿಮಾದಲ್ಲಿ ನಮ್ಮ ಇಬ್ಬರು ಒಟ್ಟ ಚಿಮ್ಮಿದ್ದೀವಿ ಒಂದು ಫೈಟ್ ಸೀನಲ್ಲಿ ಒಂದು ಚಿಕ್ಕ ಇನ್ಸಿಡೆಂಟು. ಸೊ ಆ ಇನ್ಸಿಡೆಂಟಲ್ಲಿ ನಾನು ಆ್ಯಕ್ಚುಲಿ ಲೈಟಾಗಿ ಒಂದು ಸ್ಕ್ರ್ಯಾಚ್ ಆಗಿ ಇಲ್ಲಿ ನನಗೆ ಕೈ ಬ್ಲಡ್ ಬರ್ತಾ ಇತ್ತು. ಸಾರ್ ಬಂದು ಕೇರ್ ಮಾಡಿದ್ರು, ಅವ್ರು ಗೊತ್ತಿಲ್ಲ ಅವ್ರ ಹೊಟ್ಟೆಯಲ್ಲಿ ಬ್ಲಡ್ ಬರ್ತಾ ಇದೆ ಅಂತ. ಸೊ ಆ್ಯಕ್ಚುಲಿ ನಾನು ಅವತ್ತು ತುಂಬ ಭಯ ಪಡ್ಕೊಂಡೆ. ಸೊ ಇದು ಇನ್ಸಿಡೆಂಟ್ ಚಿಕ್ಕದೆಲ್ಲ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಎಲ್ಲ ರೀತಿಯ ರಕ್ತ ಚಿಮ್ಮೋದಾಗ್ಲಿ ನಾವು ಬೆವ್ರು ಚಿಮ್ಮೋದಾಗ್ಲಿ ಎಲ್ಲ ನಿಮ್ಮ ಪಾದಗಳಿಗೆ ಮತ್ತೆ ನೀವು ಬಂದು ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ ಮಾತ್ರನೇ ಇದೆಲ್ಲ ಮಾಡ್ತಾ ಇರ್ತೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಈಗಾಗಲೇ ನಾವು ತುಂಬ ಸಿನಿಮಾಸು ಕಳ್ಕೊಂಡಿದ್ದೀವಿ. ಅದೆಲ್ಲ ಬಂದ್ಬಿಟ್ಟು ಹೇಳ್ಕೊಳಕ್ ಆಗ್ತಾ ಇಲ್ಲ. ಯಾಕಂದರೆ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ಕೊಟ್ಟರು ಬಂದು ಥಿಯೇಟ್ರಿಗೆ ನೋಡ್ತಾ ಇಲ್ಲ ಯಾರೂ. ಸೊ ನಿಮ್ಮ ಒಂದು ದೊಡ್ಡ ಸಪೋರ್ಟ್ ಬೇಕು. ನಿಮ್ಮ ಮುಂದೆ ಬರೋ ಎಲ್ಲ ಕನ್ನಡ ಸಿನಿಮಾಗಳಿಗೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ನೀವು ಆಶೀರ್ವಾದ ಮಾಡಿದ್ರೆ ನಾವು ನಮ್ಮ ಕುಟುಂಬ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.